ನೀವಿನ್ನೂ ಲಾಜಿಕ್ ಹೇಳಿಲ್ಲ. ಅವಾಗ್ಲೇ ತುಂಬಾ ಜನ ಕಾಯ್ತಿರ್ತಾರೆ, ಈ ಗೆಲ್ಲೋದು ಹೇಗೆ ಸಿನಿಮಾ ಮಾಡಿ? ಬಿಕಾಸ್ ಜನರು ಮೆಚ್ಚಿಸ್ಬೇಕು, ಅಟ್ ದ ಸೇಮ್ ಟೈಮ್ ಫೈನಾನ್ಷಿಯಲಿ ಸರ್ವೈವ್ ಆಗ್ಬೇಕು, ಬಿಕಾಸ್ ಇನ್ನೊಂದು ಸಿನಿಮಾ ಮಾಡ್ಬೇಕಲ್ಲ ನೀವು, ಮತ್ತು ಅದೊಂದು ಸಕ್ಸಸ್ ಕಂಟಿನ್ಯೂ ಮಾಡ್ಬೇಕು. ಹೆಂಗೆ ಸರಿ, ಕೃಷ್ಣ ಅವ್ರು ಕೊಡೋ ಐಡಿಯಾಸು, ನಾನ್ ಕೊಡೋ ಐಡಿಯಾಸು, ಅದನ್ನ ನಾವಿಬ್ಬರೇ ವ್ಯಾಲಿಡೇಟ್ ಮಾಡ್ಕೊಂಡು ಬರಿತೀವಿ. ಇನ್ ಮಿಕ್ಕಿದ ಹಾರ್ಡ್ ವರ್ಕ್ ಎಲ್ಲ ಐ ಥಿಂಕ್ ಎಲ್ಲ ಸಿನಿಮಾದವರು ಆಗ್ತಾರೆ. ಐ ಥಿಂಕ್ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ಆಗಿರ್ಬೇಕು. ಅಂದ್ರೆ ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಆ ಜಡ್ಜ್ಮೆಂಟ್ ಒಂಚೂರು ರಾಂಗ್ ಆಗಬಾರ್ದು. ಅದು ಗೊತ್ತಿಲ್ಲ. ಅದು ಈಗ ನಮಗೆ ಅದು ಎಷ್ಟರ ಮಟ್ಟಿಗಿದೆ, ಅಥವಾ ಬೇರೆಯವ್ರಿಗೆ ಅದು ವರ್ಕ್ ಆಗ್ತಿಲ್ವೋ ಅದು ಹೇಗೆ? ಅಂದ್ರೆ ಅನುಭವದಿಂದ ಅಥವಾ ಬೇರೆ ಬೇರೆ ಸಿನಿಮಾಗಳು ನೋಡೋದ್ರಿಂದ? ಅಥವಾ ನಿಮ್ಗೆ ಸರ್ ಏನು ಬೇಡ ಸರ್, ಅಣ್ಣವ್ರ ಸಿನಿಮಾ ನೋಡಿದ್ರೆ ಎಲ್ಲ ಇದೆ ಸರ್. ನಿಮಗೆ ಅವಶ್ಯಕತೆ ಇಲ್ಲ. ನೀವು ಆ್ಯಕ್ಚುಲಿ ಯಾವ ಕ್ಲಾಸಿಗೆ ಹೋಗೋದು ಬೇಡ, ಎಲ್ಲೂ ಏನು ಕಲಿಯೋದು ಬೇಡ, ಸುಮ್ಮನೆ ಅವ್ರ ಸಿನಿಮಾ ನೋಡಿ ಸರ್ ಸಾಕು. ಏನು ಮಾಡ್ತಾ ಇದ್ದಾರೆ, ಸ್ಕ್ರೀನ್ ಪ್ಲೇ ಅಂದ್ರೆ ಏನು, ಡೈಲಾಗ್ಸ್ ಅಂದ್ರೆ ಹೀರೋಯಿಸಮ್ ಅಂದ್ರೆ ಏನು, ಹೀರೋಯಿಸಮ್ ಅಂದ್ರೆ ಏನು, ಒತ್ತಿ ಹೇಳ್ತಾ ಇದ್ದೀನಿ, ಹೀರೋಯಿಸಮ್ ಅಂದ್ರೆ ಏನು ಅಂತ ನೀವು ಅಣ್ಣವ್ರ ಸಿನಿಮಾ ನೋಡಿ ಕಲಿಬೇಕು. ಹೀರೋನ ಹೆಂಗೆ ಟ್ರೀಟ್ ಮಾಡಬೇಕು, ಹೀರೋನ ಹೆಂಗೆ ನಾವು ಪ್ಲೇಸ್ ಮಾಡಬೇಕು ಒಂದು ಕಥೆಯಲ್ಲಿ. ಯಾಕಂದರೆ ಅಲ್ಲಿ ಬರೀ ಫೈಟು ಏನೋ ಬಂದು ಇದು ಮಾಡಿದ್ರು ಅದೆಲ್ಲ ಅವ್ರು ಮಾಡ್ತಾ ಇದ್ದಿದ್ದು. ನಿಮಗೆ ಅಲ್ಲಿ ಸುಮ್ಮನೆ ಸೈಲೆಂಟಾಗಿ ನಿಂತಿದ್ರು ಒಂದೊಂದು ಹೀರೋಯಿಸಮ್ ಇರ್ತಿತ್ತು ಅವ್ರು ಅಲ್ವಾ? ಕರೆಕ್ಟ್. ಈಗ ನಾವು ಬರ್ತಾ ಅದೇ ಮಾತಾಡ್ತಾ ಇದ್ವಿ, ಅಣ್ಣವರು ಅಕಸ್ಮಾತ್ ಸಿಗರೇಟ್ ಸೇಯ್ತಿದ್ರೆ, ಬೀಡಿ ಸೇಯ್ತಾರೆ ಅಂದರೆ ಜನ ನಂಬ್ತಾನೆ ಇರ್ಲಿಲ್ವಂತೆ. ಹಂಗೆ ಸಾಧ್ಯ ಅಂದರೆ ಆ ಮಟ್ಟಕ್ಕೆ ಹೀರೋಯಿಸಮ್ ಅವ್ರ ಸಿನಿಮಾಗಳಲ್ಲಿ ಬಂದು ಹೋಗಿದೆ, ಎಲ್ಲೂ ತೋರಿಸಿ. ಕೃಷ್ಣ ಅವ್ರಿಗೆ ಯಾರು ಸಿನಿಮಾ ನರೇಟ್ ಮಾಡಿದಾಗ ನಾನು ಹೀರೋಯಿಸಮ್ ಅಂತ ಹೇಳ್ತಿಲ್ಲ, ಏನಾದರೂ ಒಂಚೂರು ಸ್ವಲ್ಪ ಹೀರೋಯಿಸಮ್ ಅಲ್ಲಿ ಹಿಂಗೆ ಅಲ್ಲಾಡಿದ್ರೆ ಸ್ಕ್ರೀನ್ ಪ್ಲೇಲಿ ಸೀನ್ಸಲ್ಲಿ, ನಾನಂತೂ ಸಿನಿಮಾನೇ ಅಂದರೆ ಕೃಷ್ಣ ಅವ್ರಿಗೆ ಇದು ಬೇಡ ಅಂತಾನೆ ಹೇಳ್ಬಿಡ್ತೀನಿ. ನಾನೆಲ್ಲ ಕೇಳಿದ್ದೆ, ಅಂದರೆ ನಾನು ಅಣ್ಣವ್ರ ಬ್ಯಾನಲ್ಲಿ ವರ್ಕ್ ಮಾಡ್ತಿದ್ದಾಗ ಯಾರೋ ಚಾಲೆಂಜ್ ಮಾಡಿದ್ರಂತೆ. ಅಂದರೆ ಅಣ್ಣವ್ರು ಏನೋ ಒಂದು ಚುಚ್ಚು ಬಿಡಿಸಿ ಅವರೋ ಏನೋ ಅಂತ ಕೇಳ್ಪಟ್ಟಿದ್ದೆ. ಅವರು ಯಾವುದೋ ಒಂದು ಸಿನಿಮಾದಲ್ಲಿ ಇದೆ ಅಲ್ಲ ಇದ್ರೆಲ್ಲೋ ಒಂದು ವಿಡಿಯೋ ಏನೋ ಶೂಟಿಂಗ್ ಸ್ಪಾಟ್ ಎಲ್ಲ ಸೇಯ್ತಾ ಇದ್ರಂತ, ಏನೋ ಸೈಡಲ್ಲೆಲ್ಲ ಮಾಡ್ತಾ ಇದ್ರಂತೆ. ಯಾರೋ ಒಬ್ಬ ಫ್ಯಾನ್ ನೋಡ್ಬಿಟ್ಟು ಶಾಕ್ ಆಗ್ಬಿಟ್ಟಂತೆ, ಅಯ್ಯಯ್ಯೋ ಅಣ್ಣವ್ರು ಸೇಯ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ. ಅಂದರೆ ಇವ್ರಿಗೆ ಗೊತ್ತಿರಲ್ವಂತೆ, ಅಂದರೆ ಯಾರೋ ಅದು ನಂಬಕ್ಕೆ ಆಗದಿದ್ದವರು ಸಡನ್ನಾಗಿ ಇವ್ರಿಗೆ ಶಾಕ್ ಆಗ್ಬಿಟ್ಟು ಅದಾದ್ಮೇಲಿಂದ ಅವ್ರು ಕಂಪ್ಲೀಟ್ಲಿ ಎಲ್ಲ ಕಡೆ ಸ್ಟಾಪ್ ಮಾಡ್ಬಿಟ್ರಂತೆ. ಇಂಪ್ಯಾಕ್ಟ್ ಲೆವೆಲ್ ಇಂಪ್ಯಾಕ್ಟ್. ನಾನು ಅಲ್ಲಿ ವಜ್ರೇಶ್ವರಿ ಕೆಲಸ ಮಾಡೋದು ತುಂಬ ಕಥೆಗಳು ಕೇಳುವೆ, ಅದ ಹೆಂಗಿರೋರು, ಹೆಂಗಿರೋರು, ಅದ ಹೆಂಗ್ ಮಾಡೋರು. ಇದೆ ಅಪ್ಪು ಸರ್ ಜೊತೆ ನೀವು ಕೆಲಸ ಮಾಡಿದವರು, ಅದಿನ್ನೂ ಹತ್ತಿರವಾಗ ಅದನ್ನು ನೋಡ್ತಿರ್ತೀರಿ, ಜನರೇಷನ್ ಹೆಂಗ್ ಮಾಡ್ತಾ ಇದಾರೆ ಇವರು. ಇನ್ಫ್ಯಾಕ್ಟ್ ಅಪ್ಪು ಸರ್ ಬಿಹೇವಿಯರಲ್ಲೂ ಕೂಡ ನಾನು ಎಲ್ಲೂ ಅವ್ರು ಯಾವತ್ತೂ ಬೇರೆ ಥರ ಬಿಹೇವ್ ಮಾಡೋದಾಗ್ಲಿ ಏನೂ ಕಾಣಿಸಿಲ್ಲ ನನಗೆ. ಅಷ್ಟು ವರ್ಷ ಟ್ರಾವೆಲ್ ಆಗಿದೆ ನನಗೆ, ಈ ಮನುಷ್ಯ ಹೆಂಗಿರ್ಬೋದಾ ಅಂತ ಅನ್ಸಿತ್ತು ನನಗೆ. ಹಿಂಗಿರಕ್ಸದು ಇಷ್ಟು ಹಂಬಲ್ಡಾಗೆ, ಇಷ್ಟು ಡೌನ್ ಟು ಅರ್ತ್ ಯಾರೋ ಮನುಷ್ಯ ಇರಕ್ಕೆ. ನಾವು ಮಕ್ಕಳಿಂದ ಟಿವಿಯಲ್ಲಿ ರಾಜ್ಕುಮಾರ್ ಸರ್ ಸಿನಿಮಾಗಳನ್ನ, ನಮ್ಮಪ್ಪ ದೊಡ್ಡ ಅಭಿಮಾನಿ ರಾಜ್ಕುಮಾರ್ ಅವ್ರಿಗೆ, ಮಕ್ಕಳಿದ್ದಾಗೆಲ್ಲ ರಾಜ್ಕುಮಾರ್ ಸರ್ ಸಿನಿಮಾ ನೋಡ್ಕೊಂಡ್ ಬಂದಿದೀವಿ. ಈ ಸ್ಕೂಲ್ ಕಾಲೇಜಲ್ಲೆಲ್ಲ ಅಪ್ಪು ಸರ್ ಸಿನಿಮಾ ನೋಡ್ಕೊಂಡ್ ಬಂದಿದೀವಿ, ಅಷ್ಟೇ. ಎಂಡ್ ಆಫ್ ದ ಸ್ಟೋರಿ. ಇವಾಗೆಲ್ಲ ಸರ್, ಇವಾಗ OTT ಬಂದಿರೋದ್ರಿಂದ ವರ್ಲ್ಡ್ ಸಿನಿಮಾ, ಆ ಸಿನಿಮಾ, ಈ ಸಿನಿಮಾ ಎಲ್ಲ ಹೇಳಿದ್ರೆ ಕಥೆಗಳು ಮಾಡ್ಬೇಕಾ ನಾನು. ಓಕೆ, ಲವ್ ಮಾಕ್ಟೇಲ್ ಆಲೋಚನೆ ಮಾಡಿರೋದು ಸಿಂಪಲ್ ಸರ್. ಅದು ಕತೆ ಆಲೋಚನೆ, ಅದು ನಿಮ್ ಗಂಡ ಹೆಂಡತಿ ಅದೊಂದು ಪ್ರೀತಿ, ನಿಮ್ಗೆ ಏನು ಲವ್ ಮಾಕ್ಟೇಲ್ ಟು ಹ್ಯಾಲುಸಿನೇಷನ್ ಮಾಡ್ಬೇಕಾದ್ರೆ ಅದಕ್ಕೂ ಒಂದು ರೆಫರೆನ್ಸ್ ಕೊಟ್ರು ನಮ್ ತಂದೆ. ಯಾರು? ಶ್ರೀನಾಥ್ ಅವ್ರು ಬರ್ತಾರಲ್ಲ ಸರ್ ಒಂದ್ ಸಿನಿಮಾದಲ್ಲಿ, ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ. ಹೌದು, ಲವ್ ಮಾಕ್ಟೇಲ್ 1 is ಹಾಲುಜೇನು, ಲವ್ ಮಾಕ್ಟೇಲ್ 2 is ಶ್ರಾವಣ ಬಂತು, ಲವ್ ಮಾಕ್ಟೇಲ್ 3 ಅದು ಗೊತ್ತಿಲ್ಲ, ಯಾವ್ದಿರ್ಬೋದು ಕೇಳ್ಬೇಕು ನಮ್ ತಂದೆನ ಯಾವ್ದಿದು. ಬಟ್ ಒಂದ್ ಲಾಜಿಕ್ ಏನಪ್ಪಾ ಅಂದ್ರೆ ಇವ್ರು ಹೇಳಿದ್ದು, ಹೇಳಿದ್ರು, ನಾನು ಆಕ್ಚುಲಿ ಫಿಲಮ್ ನೋಡಿಲ್ಲ. ವಿಷ್ಣು ಸರ್ ಕಸ್ತೂರಿ ನಿವಾಸಲ್ಲಿ ಒಂದ್ ಸೀನ್ ಏನೋ ಹೇಳ್ತಾ ಇದ್ರು, ಈ ಲವ್ ಮಾಕ್ಟೇಲ್ 3 ಸೀನ್ ನೋಡ್ಬಿಟ್ಟು ಕಸ್ತೂರಿ ನಿವಾಸ ಯಾವುದೋ ಒಂದು ಸೀನ್ ನ ಇದಕ್ಕೆ ರಿಲೇಟ್ ಮಾಡ್ಕೊಂಡು ಹೇಳ್ತಿದ್ರು ನಮ್ಗೆ. ಎಲ್ಲದಕ್ಕೂ ಒಂದು ರೆಫರೆನ್ಸ್ ಇತ್ತು. ಸೊ ಸಿಂಪಲ್ ಲಾಜಿಕ್ ಇಸ್ ಅಣ್ಣವ್ರ ಸಿನಿಮಾ ಇಸ್ ಬೇಸ್ ನಮಗೆ. ಅಲ್ಲ, ನನ್ನ ರೆಫರೆನ್ಸ್ ನಿಮಗೆ ತೆಗೆದು ಇಟ್ಕೊಂಡ್ಬಿಟ್ರೆ ನಿಮಗೆ ಅಲ್ಲೇ ಕತೆ ಎತ್ಕೊಳ್ಳಿ, ನೀವು ಇವತ್ತಿನ ಇದಕ್ಕೆ ಮಾಡ್ಕೊಳ್ಳಿ. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತು, ವಿಷಯಗಳು ಎಷ್ಟು ಒಳ್ಳೊಳ್ಳೆ ವಿಷಯಗಳು ಹೇಳಿದ್ದಾರೆ. ಅದನ್ನ ಚೂರು ಲೈಟಾಗಿ ಇವತ್ತಿಗೆ ಅಡಾಪ್ಟ್ ಮಾಡ್ಕೊಂಡ್ರೆ ಸರ್ ಬ್ಯೂಟಿಫುಲ್ ಕತೆಗಳು ಬರುತ್ತೆ. ಇದೊಂದು ಟಿಪ್ ಸಾಕು ಅನ್ಸುತ್ತೆ ತುಂಬಾ ಜನ ಯಂಗ್ಸ್ಟರ್ಸ್ಗೆ, ಕತೆ ಬರೆಯೋರಿಗೆ, ಚಿತ್ರಕಥೆ ಬರೆಯೋರಿಗೆ, ಸಿನಿಮಾ ಮಾಡೋರಿಗೆ. ಅದು ನಾನು ನಿಮ್ಗೆ ಹೇಳಿದೆ 100-150 ಕತೆ ಕೇಳ್ತಿದ್ದೀನಿ ಅಂತ. ಮೇನ್ ಮಿಸ್ ಮಾಡ್ತಿರೋದು ಇದು. ಎಲ್ಲರೂ ಸರ್ ಒಳ್ಳೆ ಟೇಕಿಂಗ್ಸ್ ಸರ್, ಲೈಟಿಂಗ್ ಇದು ಸರ್, ಅದು ಸರ್, ಇದು ಸರ್ ಹೇಳ್ತಾರೆ. ಹೀರೋಯಿಸಮ್, ಒಂದು ಹೀರೋ ಕ್ಯಾರೆಕ್ಟರ್, ಹೀರೋಗ್ರಾಫ್ ಬರೆಯಲ್ಲ ಯಾರು. ಈಗ ನೋಡಿ, ಲವ್ ಮಾಕ್ಟೇಲ್ 3 ನಲ್ಲಿ ಒಂದು ಸಿಂಪಲ್ ಪ್ಯಾಂಟು, ಒಂದು ಶರ್ಟು ನಾನು ಕಣ್ಮುಂದೆ ಬರ್ತಾ ಇದೆ. ಇಡೀ ಪಿಕ್ಚರ್ ನೋಡ್ತಿದ್ದೀನಿ, ಎಲ್ಲೂ ಇನ್ಶರ್ಟ್ ಮಾಡಿ ಸ್ಟೈಲಾಗಿ ನಡ್ಕೊಂಬರೋದು, ಡಾರ್ಲಿಂಗ್ ಕೃಷ್ಣ ಇವೆಲ್ಲ ಇಲ್ವೇ ಇಲ್ಲ. ಅಂದರೆ ಆದಿ ಕ್ಯಾರೆಕ್ಟರು ಸುಮ್ಮನೆ ನನ್ನ ಪ್ರಕಾರ ಮೇಕಪ್ ಹಾಕಿಲ್ವ, ಈಗ ಹೆಂಗ್ ಬಂದ್ರಿ ಅನ್ಸಂದ್ರೆ ದಿನಾ ಶೂಟಿಂಗ್ ಅಲ್ಲಿ ಮುಗ್ಬಿಟ್ಟು ಇದ್ದೋದಂಗಿದೆ. ಅದೊಂದಿಷ್ಟು ಕಂಪ್ಲೇಂಟ್, ನಮ್ಮ ಕ್ಯಾಮ್ರಾಮನ್ ಕಂಪ್ಲೇಂಟ್, ಮಿಲನಾ ಪ್ಲೀಸ್ ಹೇಳಿ
ಕೃಷ್ಣ ಟೇಕಕ್ ಬರ್ಬೇಕಾದ್ರೆ ನೀಟಾಗಿ ರೆಡಿ ಹಾಕಿ ರೆಡಿ ಹಾಕಿ ಕೃಷ್ಣ ಅವ್ರನ್ನ ರೆಡಿ ಮಾಡಿ ಟೇಕಕ್ ಕರ್ಕೊಂಬರೋದೊಂದು ದೊಡ್ಡ ಟಾಸ್ಕ್. ಆಯ್ತಾ, ಅದೊಂದು. ಇನ್ನೊಂದು, ಹೆಂಡತಿ ಇಲ್ಲ, ಸತ್ತೋಗ್ಬಿಟ್ಟಿದ್ದಾಳೆ, ಬದುಕೇನು ಅಂದಾಗ ಕುಡಿತಕ್ಕೆ ದಾಸನಾಗೋದು ಅಥವಾ ಇನ್ಯಾವುದೋ ವ್ಯಸನಕ್ಕೆ ಅಡಿಕ್ಟ್ ಆಗೋದು ಒಂದು. ಇಲ್ಲ ಇನ್ಯಾವುದೋ ಹೀರೋಯಿಸಮ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ವಿಲನಿಶ್ ಕ್ಯಾರೆಕ್ಟರ್ ಹೆಂಗೋ ಬರಬೇಕು ಅನ್ನೋದು ಇನ್ನೊಂದು. ಈ ಥರದ್ದೆಲ್ಲ ಯಾವಾಗಲೂ ಬೇಜಾರಾದಾಗೆಲ್ಲ ತೋರಿಸ್ತಾರೆ ಸಿನಿಮಾಗಳಲ್ಲಿ. ನೋಡಿ, ನಿಮ್ಮ ಸಿನಿಮಾದಲ್ಲಿ ಯಾವುದೇ ಧೂಮಪಾನ, ಮದ್ಯಪಾನ, ಇನ್ಯಾವುದು ನೀವು ಸ್ಟ್ಯಾಚ್ಯುಟರಿ ಅದು ರಿಯಲ್ ಲೈಫ್ ಅಲ್ಲೂ ಮಾಡಲ್ವಲ್ಲ ಸರ್? ಅಲ್ಲ, ಮಾಡಲ್ಲ, ಮತ್ತು ಅಲ್ಲೂ ಹಾಕೋ ಅವಶ್ಯಕತೆ ಇಲ್ಲ. ಯಾವುದು ವಿಲನಿಶ್ ಕ್ಯಾರೆಕ್ಟರ್ಗಳು ಯಾವುದೂ ಇಲ್ಲ. ಫೈಟು, ಸ್ಟಂಟು, ಇನ್ನೇನೋ ತರಬೇಕು ಅನ್ನೋದೇನಿಲ್ಲ. ಹೆಂಗ್ ಸಿನಿಮಾ ಗೆಲ್ಲಿಸ್ತೀರಿ ನೋಡಿ ನೀವಿಬ್ರು. ಸರ್ ಹಂಗೆ ಇದೀವಿ ನಾವು ಅನ್ಸುತ್ತೆ ನಂಗೆ. ಅಂದ್ರೆ ನಮ್ ಸಿನಿಮಾ ಇಸ್ ರಿಫ್ಲೆಕ್ಷನ್ ಆಫ್ ವಾಟ್ ವಿ ಆರ್ ಇನ್ ರಿಯಲ್ ಲೈಫ್. ಅಲ್ಲ, ಹಂಗೆ ಬರೆಯಕ್ಕೆ ಸಾಧ್ಯ. ಈಗ ಎಲ್ಲಂದ್ರೆ ನಾವೇನಿದೀವಿ ಅದನ್ನ ನಾವು ಬರೆಯಕ್ಕೆ ಹೋಗ್ತೀವಿ. ನಾವು ಯೋಚನೆ ಮಾಡೋ ರೀತಿಗಳು. ಈಗ ಹೀರೋ ಕುಡಿತಾನೆ ಅಂತ ನಾವು ಡಿಸ್ಕಸ್ಸೇ ಮಾಡಲ್ಲ. ಬರೋದಿಲ್ಲ. ಹೀರೋ ಸಿಗರೇಟ್ ಮಾಡಿ ನಾವು ಡಿಸ್ಕಸ್ಸೇ ಮಾಡಲ್ಲ. ಡಿಸ್ಕಷನ್ ಬರೋದಿಲ್ಲ. ಹಂಗೆ. ಹಾ, ಓಕೆ. ಅಂದ್ರೆ ಇಮ್ಯಾಜಿನ್ ಮಾಡಿ, ಯಾವ್ದೋ ಸಿನಿಮಾದಲ್ಲಿ ಮಿಲನ ಕುಡ್ಕಿ ಕ್ಯಾರೆಕ್ಟರ್ ಮಾಡ್ತಾರೆ ಅಂದಾಗ ಎಷ್ಟು ಕಷ್ಟಪಟ್ಟಿರ್ಬೇಕು. ಅಯ್ಯೋ, ಫಸ್ಟ್ ಮಾಡಲ್ಲ ಅಂತಾನೆ ಹೇಳಿದ್ದು. ಕೃಷ್ಣ ಏನ್ ವೆರೈಟಿ ಮಾಡ್ಬೇಕು ಮಾಡು ಅಂದ್ಮೇಲೆ ನಾನು ಸಿನಿಮಾ ಬಟ್ ಮಾಡಿದೆ. ಜನ ಒಪ್ಕೊಂಡ್ರು, ಇಷ್ಟಪಟ್ರು. ಬಟ್ ಸ್ಟಿಲ್ ಅದು ಎಷ್ಟು ಆಕ್ಟಿಂಗ್ ಕಲಿಬೇಕು ಅದನ್ನ ಮಾಡಕ್ಕೆ ಅಂತ ನಾನು ಹೇಳ್ತಿರೋದು. ನಿಮ್ಮಂತವ್ರು ಮಾಡ್ಬೇಕು ಅಲ್ಲ, ಅಂತ. ಅದು ಕ್ರೆಡಿಟ್ ಶಶಾಂಕ್ ಸರ್ಗೆ. ಅದ್ಭುತವಾದ ಪಾತ್ರ ಬರ್ತಿದ್ರು. ಐ ಅಗ್ರಿ. ಹಾ, ಅಂತೂ ಜೋಡಿಯಾಗೆ ಸಿನಿಮಾ ಗೆಲ್ಲಿಸ್ಕೊತಾ ಇದ್ದೀರಾ. ಅಯ್ಯೋ, ಒಳ್ಳೆ ಸಿನಿಮಾ ಕೊಡೋ ಪ್ರಯತ್ನ ಸರ್. ಸಿ ಅಲ್ಟಿಮೇಟ್ಲಿ ಜನ ಡಿಸೈಡ್ ಮಾಡೋದು. ಯಾವಾಗಲೂ ಹೇಳ್ತಾರೆ ಚಿಕ್ಕ ಪಿಕ್ಚರ್ ಮಾಡಿದ್ರೆ ದೊಡ್ಡ ಪಿಕ್ಚರ್ ಮಾಡ್ತಾರೆ. ನಾನು ಹೇಳೋದು ಯಾವಾಗಲೂ ಹೇಳೋದು, ಸಿನಿಮಾದಲ್ಲಿ ದೊಡ್ಡದು ಚಿಕ್ಕದು ಯಾವುದೂ ಇಲ್ಲ. ನಾವು ಬರೀ ಸಿನಿಮಾ ಮಾಡ್ತೀವಿ. ದೊಡ್ಡದು ಚಿಕ್ಕದು ಜನ ಮಾಡ್ತಾರೆ. ಹಾ, ಸಿನಿಮಾ ದೊಡ್ಡದು ಮಾಡೋದು ಚಿಕ್ಕದು ಮಾಡೋದು ಜನ ಮಾಡ್ತಾರೆ. ಪಾಯಿಂಟ್ ಟೇಕನ್. ನಾವು ಎಷ್ಟು ಕೋಟಿ ಹಾಕಿದ್ರೆ ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಬಟ್ ಒಂದು ಮೇಕರ್ಸ್ಗೆ ಯಾವಾಗಲೂ ಖುಷಿ ಆಗೋದು ಹೆಂಗಪ್ಪ ಅಂದ್ರೆ, ನನ್ನ ಪ್ರಾಡಕ್ಟ್ನ ಜನ ನೋಡ್ಬಿಟ್ರು ಅನ್ನೋದಿದೆಯಲ್ಲ, ಅದೇ ಸಾರ್ಥಕತೆ ಅನ್ಸುತ್ತಲ್ವ. 100%. ಅದು ಎಷ್ಟು ಅದೇ ಅಲ್ಟಿಮೇಟ್ ಸರ್. ಸರ್ ನೀವು ನಂಬಲ್ಲ, ಕೈಂಡ್ ಆಫ್ ರೆಸ್ಪಾನ್ಸ್ ಬರ್ತಾ ಇರೋದು 1 hour. ಈಗ ನಮಗೆ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಮೆಸೇಜ್ ಕಾಣುತ್ತೆ 1 hourದು ಮೆಸೇಜ್, 1 hour ಬಿಫೋರ್ ಅಂತ ಮೆಸೇಜ್ ಬರೋಲ್ಲ. ಆ 1 hour ಮೆಸೇಜ್ ಬಂದಿರೋದು ನಾನು ಓದೋದಕ್ಕೆ ಮಿನಿಮಮ್ 3 to 4 hours ತಗೊಳ್ತಾ ಇದೆ ನನಗೆ. ಎಲ್ಲ ಓದ್ತಾ ಇದ್ರಿ ಪೂರ್ತಿ? ಆಗ್ತಾ ಇಲ್ಲ ನನಗೆ. ಒಂದ್ಸಲಿ ನೋಡ್ತೀನಿ ನಾನು, ಒಂದ್ಸಲಿ ನೋಡ್ಬಿಟ್ಟು ತುಂಬಾ ಆಗ್ಬಿಟ್ಟೆ, ತಲೆಲ್ಲ ನೋವು ಬಂದ್ಬಿಡ್ತು ಸರ್. ಓದಿದ್ರೆ 4 ದಿನದಿಂದ ಅದು ಒಂಥರ ಫೋನ್ ನೋಡಿ ನೋಡಿ ನಾನು ನೋಡಿ ಬಹುಶಃ 0.001% ಮೆಸೇಜ್ ನೋಡಿದ್ದೀನಿ. ನೋಡಕ್ ಆಗಿಲ್ಲ ನಾನು, ಅಷ್ಟು ಫ್ಲಡ್ಡೆಡ್. ಅಂದ್ರೆ ನಮಗ್ ಗೊತ್ತಾಗ್ಬೇಕಲ್ವ ಸರ್, ಏನ್ ಇಷ್ಟಪಡ್ತಿದಾರೆ, ಏನ್ ಬರೀತಿದ್ದಾರೆ, ವಾಟ್ ಇಸ್ ದ. ಆಮೇಲೆ ಯಾರು ಒಂದೊಂದ್ ಲೈನ್ ಅಲ್ಲ, ಇಷ್ಟು ಬರೀತಾ ಇದಾರೆ. ರಿವ್ಯೂ ಚೆನ್ನಾಗಿ ಬರೀತಾರೆ. ಇಷ್ಟೊಂದು ಕಾಯಿಸ್ಬೇಡಿ. ನೆಕ್ಸ್ಟ್ 6 ವರ್ಷ ಇಲ್ಲ, ಜನ ಕಾಯಲ್ಲ. ಅಲ್ಲ, 4 ವರ್ಷ. 4 ವರ್ಷ, ಸಾರಿ. 1 ಇಂದ 3ಗೆ ಅಂದ್ರೆ 6 ವರ್ಷದಲ್ಲಿ 3 ಸಿನಿಮಾ ಮಾಡಿ. 3 ಸಿನಿಮಾ. ಈ 2ನೇದ್ರಿಂದ 3ನೇದಕ್ಕೆ 4 ವರ್ಷ ಕಾಯಿಸಿದ್ರಲ್ಲ, ಇಷ್ಟೊಂದು ಕಾಯಿಸ್ಬೇಡಿ ಅಂತ ನೀವಿಬ್ರು. ಬಿಕಾಸ್ ಈ ಜೋಡಿ ಬೇಕು, ಈ ಜೋಡಿ ಜನ ಇಷ್ಟಪಡ್ತಾರೆ. ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಎರಡೂ ಕೂಡ. ಅಲ್ಲ, ತುಂಬಾ ಕಾಯಿಸ್ಬಿಟ್ರೆ ಮಿಲನ ವಯಸ್ಸಾಗ್ಬಿಡುತ್ತೆ. ಆಮೇಲೆ ಹುಷಾರಾಗಿ ಬೇಗ ಮಾಡ್ಬೇಕು. ಕೃಷ್ಣ ಅವ್ರಿಗೆ ಆಗಲ್ಲ ಸರ್. ನನಗೆ ಆಗಲ್ಲ. ಆಕ್ಚುಲಿ 4 ವರ್ಷ ಚಿಕ್ಕವಳು ಕೃಷ್ಣ ಅವ್ರಿಗಿಂತ. ಹೌದು, ಗೊತ್ತು. ಬಟ್ ಕೃಷ್ಣ ಅವ್ರ ಟೆನ್ಷನ್ ಏನಂದ್ರೆ ನನಗೆ ವಯಸ್ಸಾಗುತ್ತೆ. ಸೊ ಹಂಗಾಗಿ 4 ವರ್ಷ ಕಾಯಿಸ್ಬೇಡಿ. ಇಲ್ಲ, ನಾನು ಕೃಷ್ಣ ಅವ್ರ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ದೀನಿ. ಏನಂತ? ಎವ್ರಿ ಇಯರ್ 1 ಫಿಲ್ಮ್ ಯು ಹ್ಯಾವ್ ಟು ಡೈರೆಕ್ಟ್. ನಿಮ್ಮಿಬ್ರು ಜೋಡಿ ಅದು ಹಂಗಲ್ಲ, ಮತ್ತೆ ನಮ್ಮ ಪ್ರೊಡಕ್ಷನ್ ಅಲ್ಲಿ. ಅಂದ್ರೆ ಡೈರೆಕ್ಷನ್ ಮಾಡಕ್ಕೆ ಸರ್ ನಾವಿಬ್ರೆ ಮಾಡ್ತೀವೋ ಬೇರೆಯವ್ರು ಮಾಡ್ತೀವೋ ಅದು ಕತೆ ಮೇಲೆ ಹೋಗುತ್ತೆ. ಅದನ್ನ ನಾವು ಈಗಲೇ ಡಿಸೈಡ್ ಮಾಡಕ್ಕಾಗಲ್ಲ. ಓ, ಹಂಗ. ನಮ್ಮ ಪ್ರೊಡಕ್ಷನ್ ಅಲ್ಲಿ ನಮ್ಮ ಕತೆ. ಬೇರೆ ಹೀರೋಯಿನ್ ಬರ್ಬೋದು, ನಿಮಗೆ ಬೇರೆ ಹೀರೋ ಬರ್ಬೋದು. ಇಲ್ಲ, ನಾನು ಅದಕ್ಕೆ ಶಶಾಂಕ್ ಸರ್ ಹೇಳಿದ್ದೀನಿ, ಸರ್ ಒಂದಷ್ಟು ಕತೆಗಳಿದ್ರೆ ಡಿಸ್ಕಸ್ ಮಾಡೋಣ. ಸರ್ ಪಾತ್ರಗಳು ಯಾರ್ಯಾರು ಬರ್ಬೋದು. ನನಗೆ ಅಷ್ಟು ಬೇಗ ಬರೆಯಕ್ಕಾಗಲ್ಲ. ಹಾ, ಓಕೆ. ಸೊ ನಾನು ನಂದೇ ಟೈಮ್ ತಗೋತೀನಿ. ಸೊ ಪ್ರತಿ ವರ್ಷ ಕೃಷ್ಣಂದು ಡೈರೆಕ್ಷನ್ ಸಿನಿಮಾ ಒಂದಿರುತ್ತೆ. ಕೃಷ್ಣ ಡೈರೆಕ್ಟ್ ಮಾಡ್ಲಿ. ನಮ್ಮ ಪ್ರೊಡಕ್ಷನ್ ಅಲ್ಲಿ ಕೃಷ್ಣ ಡೈರೆಕ್ಟ್ ಮಾಡೋದು ಒಂದು ಸಿನಿಮಾ. ಓಕೆ. ಪಾತ್ರಗಳು ಡಿಪೆಂಡ್ಸ್ ಆನ್ ದ ಸ್ಕ್ರಿಪ್ಟ್. ಸೊ ಕ್ರಿಸ್ನಿ ಬ್ಯಾನರ್ಲಿ ಒಂದು ಸಿನಿಮಾ ಬರಬೇಕು ಅಷ್ಟೇ ಅಂತ ನಾನು ಕೃಷ್ಣ ಅವ್ರಿಗೆ ಹೇಳ್ತಾ ಇದ್ದೀನಿ. ಕತೆಗಳ ಅದೇ ಸ್ಟಾರ್ಟ್ ಮಾಡ್ಬೇಕು ಈಗ. ಅದೇ ವಯಸ್ಸಾಗೋಗುತ್ತೆ, ಎವ್ರಿ ಇಯರ್ ಒಂದು ಬರಲಿ ಅಂತ. ಇಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ಮ ಶಶಾಂಕ್ ಸರ್ ಹೇಳಿದ್ದೀನಿ ಅದಕ್ಕೆ, ಓಕೆ ಸರ್ ಒಂದಷ್ಟು ಲೈನ್ಗಳಿದ್ರು ಕೊಡಿ, ನಾನು ಡೆವಲಪ್ ಮಾಡ್ಕೋತೀನಿ, ಸುಮ್ಮನೆ ಲೈನ್ಗಳು ಹೇಳಿ ಸಾಕು ನನಗೆ. ಸೊ ಒಳ್ಳೊಳ್ಳೆ ಸಿನಿಮಾ ಕೊಡೋ ಅದೇ ಕತೆಗಳನ್ನ ಕೇಳಿಸ್ಕೊಳ್ಳೋಣ ಅಂತ. ಯಪ್ಪ, ಸಖತ್ತಿದೆ ಆಕ್ಚುಲಿ. ಇವೆಲ್ಲ ಸೂಪರ್. ಯಾರಿಗೆ ತಟ್ಟಬೇಕು ಅವ್ರಿಗೆ ತಟ್ತಾ ಇರಬೇಕು. ನಾವ್ ಯಾವಾಗ್ಲೂ ಗಾಂಧಿನಗರ ಅಂತ ಮಾತಾಡ್ತೀವಿ, ಸ್ಯಾಂಡಲ್ವುಡ್ ಕನ್ನಡ ಸಿನಿಮಾ ಅಂದಾಗ. ನೀವಿಬ್ರು ಗಾಂಧಿನಗರದಲ್ಲಿ ಓಡಾಡಿದಿರಿ? ನಾನು ಓಡಾಡಿದ್ದೀನಿ. ಅವರಿಗೆ ಕಮ್ಮಿ. ನೋಡು ಇಲ್ವಾ ಗಾಂಧಿನಗರ? ಇಲ್ಲ, ತುಂಬಾ ಬಿಗಿನಿಂಗ್ ಬೃಂದಾವನ ಮಾಡಿದಾಗ ಆಫೀಸ್ಗೆ ಹೋಗಿದ್ದೆ ಅನ್ಸುತ್ತೆ ಗಾಂಧಿನಗರ. ಅಡ್ವಾನ್ಸ್ ತಗೊಳಕ್ ಹೋಗಿದ್ದೆ.
ಅಷ್ಟೇ. ನಾನು ಗಾಂಧಿನಗರ ಎಲ್ಲ ಹಾ. ನಮ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಬ್ಯಾಕ್ ಎಂಡ್ ಇದ್ದಾಗ ಓಡಾಡಿರ್ತಾರೆ. ವಜ್ರಶ್ರೀ ಕಂಬೈನ್ಸ್ ರೋಡ್ ಮದರಂಗಿ ಫಿಲ್ಮ್ ನಾವೇ ಮಾಡಿ ರಿಲೀಸ್ ಮಾಡಿದ್ರಲ್ಲ, ಸೊ ಲೆನ್ ಕುಮಾರ್ ಅವ್ರ ಆಫೀಸ್. ಅಡ್ವಾನ್ಸ್ ತಗೊಳಕ್ಕೆ ಬೃಂದಾವನ ಸಿನಿಮಾಗೆ ಆಮೇಲೆ ಇದ್ರದ್ದು ಲವ್ ಮಾಕ್ಟೆಲ್ ಜಾಕ್ ಮಂಜು ಅವ್ರ ಆಫೀಸ್ ಅಲ್ಲೇ ಇದ್ರಲ್ಲಿ. ಹೌದು. ಅವಾಗ ಒಂದ್ ಸ್ವಲ್ಪ ಓಡಾಡಿದೀವಿ ನಮ್ಮ ಸಿನಿಮಾ ರಿಲೀಸ್ ಟೈಮ್. ರೇಣನ್ ಆಫೀಸ್ ಪಕ್ಕದಲ್ಲ ಮೇಲೆ ಏನಿತ್ತು. ಈಗ ಎಷ್ಟು ಸಮಯ ಆಯ್ತು ಗಾಂಧಿನಗರಕ್ಕೆ ಹೋಗಿ ಇಬ್ರು? ನಾನು 4-5 ವರ್ಷ ಆಗಿತ್ತು. ಬಟ್ ಸ್ಟಿಲ್ ದಟ್ ವರ್ಡ್ ಕ್ಯಾರೀಸ್ ಅಲ್ಲ, ಗಾಂಧಿನಗರ ಲಾಜಿಕ್, ಗಾಂಧಿನಗರ ಸಿನಿಮಾ ಅಂತ ಇವತ್ತಿಗೂ ನೋಡಿ ಹೆಂಗಿದೆ ಅಂತ. ಕರೆಕ್ಟ್. ನಾನು ಲಾಸ್ಟ್ 2020 ಹೋಗಿದ್ದೆ ಸರ್. ಅಯ್ಯೋ, 6 ವರ್ಷ. ಅಷ್ಟೊಂದು ದೊಡ್ಡ ಗ್ಯಾಪ್ ಆಗಿದ್ಯಾ? 6 ವರ್ಷ ಆಯ್ತು ನಾನು ಗಾಂಧಿನಗರ. ಓಕೆ. ನಮ್ಮ ಲಾಸ್ಟ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ನಡಿಬೇಕಾದ್ರೆ ಹೋಗಿತ್ತು. ಇಲ್ಲ, KRGಗೆ. KRG ಇಲ್ಲೆಲ್ಲ ಮಾಡ್ತಿರಲ್ವಾ? ನಾವ್ ಇಲ್ಲಿ ಹೋಗಿಲ್ಲ, ಅಲ್ಲಿ ಅಲ್ಲಿ ಹೋಗಿದ್ದೆ. ಸಾರಿ, 2022 ಹೋಗಿದ್ದೆ. ಕರೆಕ್ಟ್. ಓಕೆ, ಅಂದ್ರೆ ಓಕೆ. 4-5 ವರ್ಷ ಆಗಿದೆ ಹಂಗಾರೆ. 4 ವರ್ಷ ಆಯ್ತು. ನಾವು ಪರವಾಗಿಲ್ಲ, ನಾವು ವಾರಕ್ಕೆ ಇರ್ತೀವಿ ಸುಮ್ಮನೆ ಹಲವಾರು ಕಾರಣಗಳಿಗೆ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಂಡ್ ಈ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಒಂದು ಬೂಸ್ಟರ್ ಡೋಸ್ ತರ ನೀವಿಬ್ರು ಇಂಜೆಕ್ಟ್ ಮಾಡಿದ್ರಲ್ಲ, ಇದೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಲಿ. ಈಗ ಥ್ಯಾಂಕ್ ಯು. ನೀವೇ ವೇಟಿಂಗ್ ಫಾರ್ ದಟ್. ಅದಾಗ್ಲಿ ಅಂತ ಒಂದು ಇಡೀ ಎಲ್ಲ ಕನ್ನಡ ಸಿನಿಮಾ ಪ್ರೀತಿಸುವ ಮತ್ತು ಮಿಲನ ಮತ್ತು ಕೃಷ್ಣ ಈ ಜೋಡಿಯನ್ನ ಇಷ್ಟಪಡುವ, ಇವರಿಬ್ಬರ ಸಿನಿಮಾವನ್ನ ಇಷ್ಟಪಡುವ ಎಲ್ಲರ ಪರವಾಗಿಯೂ ನಿಮ್ಮಿಬ್ಬರಿಗೆ ಶುಭಾಶಯಗಳು, ಅಭಿನಂದನೆಗಳು. ತುಂಬಾ ಜನಕ್ಕೆ ಅದು ಹೇಳಕ್ ನೀವು ಸಿಕ್ಕಿರಲ್ಲ, ಸೊ ಆ ಮೂಲಕ ನಾನು ಕಮ್ಯುನಿಕೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎನಿಥಿಂಗ್ ಟು ಸೇ ನಿಮ್ಮನ್ನ ಇಷ್ಟಪಡೋ ಅಷ್ಟು ಜನಕ್ಕೆ? ಅಂದ್ರೆ ಈ ಗೆಲುವು ಲವ್ ಮಾಕ್ಟೇಲ್ 3 ನ ಗೆಲುವು ಬಹಳ ನಮ್ಮನ್ನ ಭಾವುಕರನ್ನಾಗಿ ಮಾಡಿದೆ. ಇಟ್ಸ್ ಮೇಡ್ ಅಸ್ ಎಮೋಷನಲ್. ಸೊ ಹಾಗಾಗಿ ಅಂದ್ರೆ ನಮ್ಮನ್ನ ನಮ್ಮನ್ನ ತುಂಬಾ ಪ್ರೀತಿಸ್ತಾರೆ. ನಾವು ಥಿಯೇಟರ್ಸ್ಗೆಲ್ಲ ಹೋದಾಗ ಗೊತ್ತಾಗುತ್ತೆ ಅದಕ್ಕೆ ಎಷ್ಟು ಅಂದ್ರೆ ಅದನ್ನ ಹೆಂಗೆ ಅದಕ್ಕೆ ಥ್ಯಾಂಕ್ಸ್ ಬಹುಶಃ ಕಮ್ಮಿ ಅನ್ನಿಸ್ಬೋದೇನೋ. ಸೊ ಅದಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಬಟ್ ಎಲ್ಲ ಒಂದು ಕಡೆ ವಿ ಆರ್ ಬ್ಲೆಸ್ಡ್ ಅನ್ಸುತ್ತೆ. ಖುಷಿ ಆಗುತ್ತೆ ಸರ್, ತುಂಬ ಖುಷಿ ಆಗುತ್ತೆ. ನಿಮ್ಮ ಕಥೆಯನ್ನ ಇಷ್ಟಪಟ್ಟು ನೋಡಿರುವ ಅಷ್ಟು ಜನಕ್ಕೆ, ನಿಮ್ಮಿಬ್ಬರು ಇಷ್ಟಪಡೋರಿಗೆ ಗೋಡ್ ಕೃಷ್ಣ ಥ್ಯಾಂಕ್ಸ್ ಹೇಳ್ಬೋದು ಸರ್ ಅಷ್ಟೇ. ಐ ಥಿಂಕ್ ಅವರು ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಈಗ ನಂಬಿಕೆ ಅಂದ್ರೆ ಪ್ರೀತಿ ಕೊಟ್ಟಿದ್ದಾರೆ, ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ನಮ್ಮ ಜವಾಬ್ದಾರಿ ಅಂದರೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡೋದು ಅಷ್ಟೇ. ನಮ್ಮಿಂದ ಏನೇ ಕೇಳಲ್ಲ ಅವರು. ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಒಳ್ಳೊಳ್ಳೆ ಸಿನಿಮಾಗಳು. ಸೊ ಆ ಪ್ರಯತ್ನ ಅಂತೂ ಡೆಫಿನೆಟ್ ಇದೆ ಸರ್. ಸಿನಿಮಾ ನೋಡಿ ಸಿನಿಮಾ ಓಕೆ ಫ್ಯಾನ್ಸ್ ಅಂತಾರೆ. ನಿಮ್ಮ ಇಂಟರ್ವ್ಯೂಸ್ ಎಲ್ಲ ನೋಡಿದೀವಿ, ಜಾಸ್ತಿ ಇಂಟರ್ವ್ಯೂಸ್ ಕೊಡಿ ಅಂತಾರೆ ಸರ್. ನೈಸ್. ಇನ್ಫ್ಯಾಕ್ಟ್ ಮೊನ್ನೆ ನೀವು ಶೋ ಮಾಡಿದಾಗ ಒಬ್ರು ಹುಡುಗಿ ಬಂದ್ಬಿಟ್ಟು ನಿಮ್ದೆಲ್ಲ ಇಂಟರ್ವ್ಯೂಸ್ ನೋಡಿದ್ದೀನಿ, ನಿಮ್ಮ ಇಂಟರ್ವ್ಯೂಗೆ ದೊಡ್ಡ ಫ್ಯಾನ್ ಅಂತ ಹೇಳಿದ್ರು. ಸಿನಿಮಾಗಷ್ಟೇ ಅಲ್ಲ, ಸಂದರ್ಶನಕ್ಕೂ ದೊಡ್ಡ ಫ್ಯಾನ್ಸ್ ಇದಾರೆ ನಿಮಗೆ ಅಂತ. ನೈಸ್, ಗುಡ್, ಖುಷಿ ಆಯ್ತು. ಫಿಲ್ಟರ್ ಇಲ್ಲದೆ ಮಾತಾಡ್ತಿರ್ತೇವಲ್ಲ ಅದಕ್ಕೆ. ನೀವು ಒಂದು ಪದ ಬಳಸಿರಿ ಗೊತ್ತಾ? ಈಗ ಯಾರು ಗಂಡ ಹೆಂಡ್ತಿರ್ ಮನೇಲಿದ್ದಾರೋ ಅವ್ರು ಹೆಂಗೆ ಬಿಹೇವ್ ಮಾಡ್ತಿರ್ತಾರೆ, ನೀವು ಹಂಗಂಗೆ ಇರ್ತೀರಿ ಆರಾಮಾಗಿ. ಈ ಇಬ್ಬರ ನಡುವೆ ಏನೋ ಮಾತಾಗೋದು ಅಥವಾ ಏನೋ ಕಮೆಂಟ್ ಹೊಡೆಯೋದು ಸ್ಕ್ರಿಪ್ಟೆಡ್ ಅನ್ಸಲ್ಲ. ಸ್ಕ್ರಿಪ್ಟೆಡ್ ಥರ ನೀವು ಇಬ್ಬರು ಇಲ್ಲ. ಅದು ಹೆಂಗಿದೆ ಹಂಗೆ ಗುರು, ಇದು ಹೆಂಗಿದೆ ಹಂಗೆ ಗುರು ಅನ್ನೋ ಥರನೇ ನಿಮ್ಮಿಬ್ಬರ ವ್ಯಕ್ತಿತ್ವ ಇರೋದ್ರಿಂದ ಜನ ನಿಮ್ಮ ಜೊತೆ ಸಿಂಕ್ ಆಗ್ಬಿಡ್ತಾರೆ. ನಿಮ್ಮ ಜೊತೆ ಜನ ಟ್ರಾವೆಲ್ ಮಾಡ್ತಾರೆ. ಓ ನಮ್ಮವನು, ಓ ನಮ್ಮಾಕೆ. ಅಂದ್ರೆ ಮೇ ಬಿ ಸರ್ ಒಂದು ನಿಮ್ಗೆ ಇರ್ಬೋದು, ನನ್ಗೆ ಇರ್ಬೋದು, ಒಬ್ಬ ಎದುರುಗಡೆ ವ್ಯಕ್ತಿ ಮಾತಾಡ್ಬೇಕಾದ್ರೆ ಒಂದು ಜೆನ್ಯೂನಿಟಿ ನಮಗೆ ಫೀಲ್ ಆಗುತ್ತೆ. ಇಲ್ಲ ಏನೋ ಹೇಳ್ತಿದ್ರೆ ಬಿಡ್ತಾ ಇದಾರೆ ಬಿಡು ರೈಲು, ಏನು ಗೊತ್ತಾಗಲ್ವಾ ಅಂತ ಅನ್ಸುತ್ತೆ. ಸೊ ಮೇ ಬಿ ನೀವ್ ಹೇಳಿದ್ ಕರೆಕ್ಟೇ. ಏನು ಪ್ಲಾನ್ ಮಾಡ್ಕೊಂಬಂದು ಮಾತಾಡಲ್ಲ ನಾವು, ಯಾವತ್ತೂ ಪ್ರಿಪೇರ್ ಆಗಿ ಬರಲ್ಲ. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕ್ವೆಶನ್ಸ್ ಹೇಳ್ತೀವಿ, ರೆಡಿ ಆಗ್ತೀರಾ ಅಂತಾರೆ. ಏನ್ ರೆಡಿ ಆಗಲ್ಲ, ಏನ್ ಕೇಳ್ತೀರಾ ಅದನ್ನ ಕೇಳಿ ಅಂತ. ಮಾತಾಡ್ತೀವಿ ನಾವು. ಬಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಲ್ಲರ ಪರವಾಗಿ ಇನ್ನೊಂದು ಕೇಳಿದವ್ರೆ ಜನ ಬೈತಾರೆ. ನಾವೆಲ್ಲರೂ ಕರ್ನಾಟಕದ 6 ಕೋಟಿ ಕನ್ನಡಿಗರು ಪ್ಲಸ್ ನಿಮ್ಮನ್ನ ಇಷ್ಟಪಡೋರು ಪರಿನ ಕೇಳಿದ್ವಿ ಅಂತ ಹೇಳಿ. ಬಿಕಾಸ್ ಆ ಪರಿ ಇಲ್ಲದೆ ನೀವು ಪೂರ್ತಿ ಫ್ರೇಮ್ ಅಲ್ಲ. ನಮ್ಮೆಲ್ಲರಿಗೂ ನಮ್ಮ ಮನೇಲಿ ಒಂದು ಫ್ರೇಮ್ ಇದೆ ಸರ್. ಆಕ್ಚುಲಿ ಅಂದ್ರೆ ಎಲ್ಲ ಬ್ಲಾಕ್ ಅಂಡ್ ವೈಟ್ ಫೋಟೋಗಳ. ನನ್ನ ಮದ್ವೆ, ಇವ್ರ ಮದ್ವೆ ಸರ್, ನಮ್ಮ ಮದ್ವೆ, ನನ್ನ ಮದ್ವೆ, ಇವಳ ಮದ್ವೆ, ನಾವು ಎಂಗೇಜ್ಮೆಂಟ್, ನನ್ನ ಮದ್ವೆ, ಇವ್ರ ಎಂಗೇಜ್ಮೆಂಟ್, ಆಮೇಲೆ ಫಿಲ್ಮ್ ಫೇರ್ ಅವಾರ್ಡ್, ಶ್ರೀಮಂತದ್ದು ಎಲ್ಲದು ಫೋಟೋ ಹಾಕಿದೀವಿ. ಅದ್ರಲ್ಲಿ ಒಂದೇ ಒಂದು ಫೋಟೋ ಮಾತ್ರ ಎಲ್ಲ ಬ್ಲಾಕ್ ಅಂಡ್ ವೈಟ್ ಫೋಟೋ ಸರ್. ಇಟ್ಸ್ ಕೋಇನ್ಸಿಡೆನ್ಸ್. ಒಂದೇ ಒಂದು ಫೋಟೋ ಮಾತ್ರ ಕಲರ್ಫುಲ್ ಆಗಿದೆ. ಅದು ಯಾವ್ದು ಅಂದ್ರೆ ನಾನು, ಮಿಲನ, ಪರಿ 3 ಜನ ಮಾಲ್ಡೀವ್ಸ್ ಅಲ್ಲಿ ತೆಗೆದಿರೋಂಥ ಫೋಟೋ. ಅಂಡಮಾನ್, ಸರಿ ಅಂಡಮಾನ್ ಅಲ್ಲಿ ತೆಗೆದಿರೋ ಅದೊಂದು ಮಾತ್ರ ಕಲರ್ಫುಲ್ ಆಗಿದೆ. ನಾನು ನೋಡಿದೀನಿ, ಬಟ್ ಅಂಡಮಾನ್ ಒಂದು ಗೊತ್ತಿರಲಿಲ್ಲ ಅಷ್ಟೇ. ಆಯ್ತಾ, ಅದೊಂದು ಮಾತ್ರ ಕಲರ್ಫುಲ್ ಆಗಿದೆ. ನಾನು ಯಾವತ್ತು ನೋಡಿದೆ ಆಕ್ಚುಲಿ ಅಲ್ಲಿ ನೋಡಲ್ಲಿ ಅಂತ. ಯಾಕಂದ್ರೆ ಅವನಿಗೆ ಬ್ಲಾಕ್ ಅಂಡ್ ವೈಟ್ ಮಾಡ್ಕೊಂತ ಅಮ್ಮ ಅಂತಂದೆ. ಅವನ ಫೋಟೋಗ್ರಾಫರ್ ಆಕಾಶ್ಗೆ ಅವನೇನಂದ, ಸರ್
ಅದು ಬ್ಲ್ಯಾಕ್ ಅಂಡ್ ವೈಟ್ಗಿಂತ ಕಲರ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಸರ್, ಅದಕ್ಕೆ ತಂದ್ಬಿಟ್ಟೆ ಸರ್. ಇಲ್ಲ ಸರ್ ನಂಗೆ ಅಂದ್ರೆ ಸುಮ್ನೆ ಅಂದ್ರೆ ಬೇಡ ಹೆಂಗ- ಕಲರ್ ಬೇಕು ಅಂತ ತಂದ್ಬಿಟ್ಟು ಅಂದ್ರೆ ಜನ ನಾವ್ ಮಾಡ್ಸಿದೀವಿ ಅನ್ಕೊಂಡಿದಾರೇನೋ, ಬಟ್ ಎಲ್ಲ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ, ಅದೊಂದು ಬರೀ ಇರೋ ಫೋಟೋ ಮಾತ್ರ ಕಲರ್ಫುಲ್ ಆಗಿದೆ. ಅದೇ ಅನ್ಕೊಂಡೆ ಹಂಗಾರೆ ನಮ್ಮ ಲೈಫ್ ಎಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಇದೆ, ಬಂದ್ಮೇಲೆ ಕಲರ್ಫುಲ್ ಆಗಿರೋದು ಅಂತ. ನಾನು ಅದಕ್ಕೆ ಹೇಳಿದ್ದು ಬರೀ ಕೇಳಿದೆ ಅಂತ ಹೇಳಿ, ಬಿಕಾಸ್ ಎಲ್ಲರೂ ವಿ ಲವ್ ಬಿಕಾಸ್ ಆಫ್ ಒಂದು ಫ್ಯಾಮಿಲಿ ಪಿಕ್ಚರ್ ಕ್ರಿಸ್ಮಿ ಜೋಡಿಗೆ ಒಂದು ಪರಿ ಕಲರ್ಫುಲ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಕ್ರೇಜಿ ಆಗಿದೆ. ಕ್ರೇಜಿ ಅಂಡ್ ಕಲರ್ಫುಲ್.